ನಮಸ್ಕಾರ ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು. ಕ್ಯಾಲೆಂಡರ್ ವರ್ಷ 2025 ಶುರುವಾಗ್ತಾ ಇದೆ. ಸೊ ಎಲ್ಲರಿಗೂ ವಿಶ್ ಯು ಎ ವೆರಿ ಹ್ಯಾಪಿ ನ್ಯೂ ಇಯರ್ 2025. ಹೊಸ ವರ್ಷ, ಹೊಸ ಒಳ್ಳೆ ಅನುಭವಗಳು, ಒಳ್ಳೆ ಏನಂತಾರೆ ಒಂದು ಉತ್ಸಾಹ ಎಲ್ಲದನ್ನು ತರಲಿ. ಹಾಗೇನೆ ಹೊಸ ಒಳ್ಳೆ ಸುದ್ದಿಗಳು ಬರ್ತಾ ಹೋಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಇಷ್ಟು ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವಾಯ್ಸ್ ಅಂತ ಬದಲಾಗೋಗಿದೆ. ಯಾಕೆ ಅಂತ ಹೇಳಿದ್ರೆ ಹೈದ್ರಾಬಾದ್ ಟ್ರಿಪ್ ಹೋಗಿದ್ದೆ. ಅಲ್ಲಿ ಓಡಾಡಿದ್ದು ಸ್ವಲ್ಪ ಡಸ್ಟ್ ಅಲರ್ಜಿ ಥರ ಆಯಿತು. ಕೆಲವು ಜಾಗಕ್ಕೆಲ್ಲ ಕ್ಯಾಬಲ್ಲಿ ಹೋದರೆ ಟೈಮ್ ತೊಗೊಳತ್ತೆ, ಆಟೋದಲ್ಲಾದರೆ ಸ್ವಲ್ಪ ಬೇಗ ಸಂದಿಗೆ ಒಂದಿಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿ ಇನ್ನು ಒಂದು 2-3 ಸರಿ ಆಟೋದಲ್ಲಿ ಓಡಾಡಿದ್ದೇನಾಯಿತು. ಆ ಡಸ್ಟು ಸಿಕ್ಕಾಪಟ್ಟೆ ತುಂಬ ಧೂಳಿತ್ತು. ಸೊ ಡಸ್ಟ್ ಅಲರ್ಜಿ ಆಗಿ ಶೀತಾಗಿ ವಾಯ್ಸ್ ಬದಲಾಗಿದೆ. ಸೊ ಇಷ್ಟು ಕತೆ. ಹೈದ್ರಾಬಾದಲ್ಲಿ ಅಂದರೆ ಅಲ್ಲಿಗೆ ಹೋಗಿದ್ದನ್ನು ನಾನು ಪ್ರಾಪರ್ ವ್ಲಾಗೆಲ್ಲ ಏನು ಮಾಡಿರ್ತೀನಿಲ್ಲ, ಆ ಥರ ಏನು ಮಾಡಲಿಲ್ಲ. ಅಂದರೆ ಮನೆಯಿಂದ ಹೊರಟು ಅಲ್ಲಿಗೆ ಹೋಗಿ ರೂಮ್ ಟೂರು, ಹೋಟೆಲ್ ರೂಮ್ ಟೂರು ಇದೆಲ್ಲ ಏನೂ ಮಾಡಿಲ್ಲ. ಆದರೆ ಅಲ್ಲಿ ಹೋದಾಗ ಯಾವ್ಯಾವ ಜಾಗಕ್ಕೆ ನಾನು ಹೋದ್ನೋ ಅಲ್ಲಿ ಹೋಗಿದ್ದನ್ನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸೋ ಒಂದು ಪ್ರಯತ್ನ ಇದೆ. ಸೊ ನೀವು ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಂದ ಹೈದ್ರಾಬಾದಿಗೆ ಹೋಗೋದೇನು ದೊಡ್ಡ ವಿಷಯ ಅಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಫ್ಲೈಟು, ಟ್ರೈನು, ಬಸ್ಸು, ಯಾವುದೋ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟು, ಇಲ್ಲ ಡ್ರೈವ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಸೊ ಹೋಗಿ ಅಲ್ಲಿ ನೋಡೋದಕ್ಕೆ ಸಾಕಷ್ಟು ಜಾಗಗಳಿದೆ. ನಾನು ಹೈದ್ರಾಬಾದಲ್ಲೇ ಇದ್ದಿದ್ದರಿಂದ ಅಲ್ಲಿ ಜಾಗಗಳನ್ನೆಲ್ಲ ಸುಮಾರು ಸತಿ ನೋಡಾಗಿ ಹೋಗಿದೆ. ಬಟ್ ಇದನ್ನು ನಿಮ್ಗಳಿಗೂ ತೋರಿಸೋಣ ಅನ್ನೋ ಒಂದು ಪ್ರಯತ್ನ. ಹೈದ್ರಾಬಾದಲ್ಲಿ ಮೇಯ್ನ್ ಅಟ್ರಾಕ್ಷನ್ನು ಅಂತಂದರೆ ಗೋಲ್ಕೊಂಡ ಫೋರ್ಟು, ರಾಮೋಜಿ ಫಿಲಮ್ ಸಿಟಿ, ಚಾರ್ಮಿನಾರು, ಆಮೇಲೆ ಕುತುಬ್ ಶಾಹಿ ಟೂಮ್ಸು, ಈ ಥರದ್ದೆಲ್ಲ ಇದೆ. ಶಾಪಿಂಗು, ಚಾರ್ಮಿನಾರ್ ಹತ್ರ ಚೂಡಿ ಬಜಾರಲ್ಲಿ ಶಾಪಿಂಗ್ ಮಾಡ್ಬೋದು. ಈ ನಾರ್ತ್ ಇಂಡಿಯನ್ ಬ್ರೈಡ್ಸ್ ಎಲ್ಲ ಅವರೆಲ್ಲ ಹಾಕೋತಾರಲ್ಲ ಪೂರ್ತಿ ಬಳೆ ಚೂಡ ಅಂತೇಳಿ, ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸಿಂಧೂರು ಇದೆಲ್ಲ ತುಂಬ ಸಿಗುತ್ತಲ್ಲಿ. ನಾರ್ಮಲ್ ಬಳೆಗಳು ಕೂಡ ಗಾಜಿನ ಬಳೆಗಳಿಗೂ ಫೇಮಸ್ಸು. ನನಗೇನು ಅಷ್ಟೊಂದು ಬಳೆಗಳು ಕಲೆಕ್ಟ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ಳೋ ಆ ಥರದ ಆಸೆ, ಒಂದು ಕ್ರೇಜ್ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅವೆಲ್ಲ ಮಾಡಾಗೋಗಿದೆ. ಇವಾಗ ನನಗೇನು ಅಷ್ಟೊಂದು ತೊಗೊಂಡು ಮ್ಯಾಚಿಂಗ್ ಎಲ್ಲ ಮಾಡಿ ಇಟ್ಕೊಂಡು ಹಾಕ್ಕೊಳ್ಳೋದಿಲ್ಲಲ್ಲ, ಹಾಗಾಗಿ ನಾನು ಅಷ್ಟೊಂದೆಲ್ಲ ಶಾಪಿಂಗ್ ಮಾಡಲಿಲ್ಲ. ಬಟ್ ಹೈದ್ರಾಬಾದಲ್ಲಿ ಎಲ್ಲೆಲ್ಲಿ ಓಡಾಡಿನೋ ಅದರದ್ದೆಲ್ಲ ತುಣುಕುಗಳನ್ನು ನೋಡ್ತಾ ಹೋಗ್ತೀರಾ. ಈ ಡ್ರೆಸ್ಸು ಯಾವ್ದು ಗೊತ್ತಾ, ಹಿಂದಿನ ಒಂದು ಬ್ಲಾಗಲ್ಲಿ ವೆಸ್ಟ್ ಸೈಡಲ್ಲಿ ಶಾಪಿಂಗ್ ಮಾಡಿದ್ದು ಒಂದೇ ಒಂದು ಡ್ರೆಸ್ ನಾನು ನಿಮಗೆ ತೋರಿಸಲ್ಲ ಅಂತ ಹೇಳಿದ್ದೆ. ಯಾವ್ದಾರೋ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಅದೇನೇ ಈ ಡ್ರೆಸ್ಸು. 1 ಪೀಸ್ ಡ್ರೆಸ್ಸು ನಾನು ಬರ್ತಿದ್ದಾಗ ನೀವು ಅವೆಲ್ಲ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ಈ ಥರ ಇದೆ. ಇದು 1 ಪೀಸ್ ಡ್ರೆಸ್. ಇದು ಸ್ಲೀವ್ಸು ಈ ಥರ ಇದೆ. ಇದನ್ನು ಹಿಂದೆ ಹಿಂಗೆ ಎಳ್ಕೊಂಡು ಇಟ್ಕೋಬೋದು, ಈ ಥರ ಮಾಡ್ಕೋಬೋದು. ಇಲ್ಲ ಅಂದರೆ 3/4ಗಿಂತ ಒಂಚೂರು ಜಾಸ್ತಿ ಇದೆ. ಇಲ್ಲೊಂಚೂರು ಎಲಾಸ್ಟಿಕ್ ಇದೆ, ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಚೆನ್ನಾಗಿದೆ. ಇದು ಉತ್ಸಾಹ ಬ್ರ್ಯಾಂಡಿಂದು. ಡೇ ಟು ಡೇ ಯೂಸೇಜಿಗೆ ಕರೆಕ್ಟಾಗಿರುತ್ತೆ ಅಂತ ಅನಿಸುತ್ತೆ. ಒಂದು ರೀತಿ ಲೆಹರಿಯ ಪ್ರಿಂಟ್ ಏನು ಬರುತ್ತಲ್ಲ ಆ ಥರ ಪ್ರಿಂಟ್ ಇದೆ ಇದು. ಸೊ ಈ ಡ್ರೆಸ್ ಕೂಡ ತೋರಿಸಾಯಿತು, ಹೇಳಿದ್ದೆ ನಿಮಗೆ ತೋರಿಸ್ತೀನಿ ಅಂತೀರಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ ಹೈದ್ರಾಬಾದ್. ನಾನು ಯಾವೆಲ್ಲ ಜಾಗಗಳನ್ನ ನೋಡ್ಕೊಂಡು ಬಂದೆ ಅಂತ ಹೇಳಿ. ಸೊ ಅದಾದಮೇಲೆ ಸಿಗ್ತೀನಿ, ಮಾತಾಡ್ತೀನಿ. ನಮಸ್ಕಾರ ಎಲ್ಲರಿಗೂ, ಚಾನೆಲ್ಗೆ ಸ್ವಾಗತ. ಹೈದ್ರಾಬಾದಿಗೆ ಬನ್ನಿ. ನಾನು ಹೈದ್ರಾಬಾದಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗೇ ಊರು ನೋಡಿಕೊಂಡು ಹೋಗೋಣ. ಎಷ್ಟೋ ದಿವಸಗಳ ಮೇಲೆ ಬಂದಿರೋದ್ರಿಂದ, ವರ್ಷಗಳ ಮೇಲೆ ಬಂದಿರೋದ್ರಿಂದ ನೋಡ್ಕೊಂಡು ಹೋಗೋಣ ಅಂತೇಳಿ. ನಾವು ಮುಂಚೆ ಹೈದ್ರಾಬಾದಲ್ಲಿ ಇದ್ವಿ, ಹಾಗಾಗಿ ಹೈದ್ರಾಬಾದ್ ಬಗ್ಗೆ ಒಂಥರ ವಿಶೇಷವಾದ ಪ್ರೀತಿ ಅಂತ ಹೇಳ್ಬೋದು. ಇಲ್ಲಿ ಹಿಂದೆಲ್ಲ ನೋಡಿ ಜಾಗಗಳು ಇವತ್ತಿನ ದಿವಸ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡೋದು. ಶಿಲ್ಪಾರಾಮಮ್ ಅಂತೇಳಿ ಇಲ್ಲಿ ಎಕ್ಸಿಬಿಷನ್ನು ತುಂಬ ಚೆನ್ನಾಗಿ ನಡೀತಾ ಇತ್ತು. ಆವಾಗಲೂ ಇತ್ತು, ಈಗಲೂ ಇದೆ. ಇಲ್ಲಿ ವಿಶೇಷವಾಗಿ ಭಾರತದ ಎಲ್ಲ ರಾಜ್ಯಗಳಿಂದನೂ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಹೋಗೋದೊಂದು ಎಕ್ಸ್ಪೀರಿಯನ್ಸು. ಹೈದ್ರಾಬಾದಿಗೆ ಬಂದಾಗ ಶಿಲ್ಪಾರಾಮಮ್ಮು ಮಸ್ಟ್ ವಿಸಿಟ್ ಪ್ಲೇಸ್ ಇದು. ನಾನು ಇಲ್ಲಿ ಬ್ಲಾಗ್ ಅಂತ ಏನು ಡೀಟೇಲಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ಯಾವ್ಯಾವ ಜಾಗಕ್ಕೆ ಹೋಗ್ತೀನೋ ಅಲ್ಲೇನಾರು ಎಕ್ಸ್ಕ್ಲೂಸಿವ್ ಆಗಿ ಕಾಣ್ತಿದ್ರೆ, ವಿಶೇಷವಾಗಿದ್ದರೆ ನಿಮಗೆ ತೋರಿಸ್ಲೇಬೇಕು ಅಂತಿದ್ರೆ ಅಂಥ ಜಾಗಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಕರಕುಶಲ ವಸ್ತುಗಳ ಬಗ್ಗೆ ಇರ್ಬೋದು, ಅಥವಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ಗಳ ಬಗ್ಗೆ ಇರ್ಬೋದು, ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಶಿಲ್ಪಾರಾಮಮ್ ಬೆಸ್ಟ್ ಪ್ಲೇಸು ಶಾಪಿಂಗ್ ಮಾಡೋದಕ್ಕೆ. ಎಲ್ಲ ರಾಜ್ಯಗಳ ಸಿಲ್ಕ್ ಸ್ಯಾರಿಗಳಿರ್ಬೋದು, ಅಥವಾ
ಕಾಟನ್ ಬಟ್ಟೆಗಳು, ಇವತ್ತಿನ ದಿವಸಕ್ಕೆ ಹಾಕೊಳ್ಳುವಂಥ ಟ್ರೆಂಡಿ ಆಗಿರೋಂಥ ಟಾಪ್ಗಳು, ಒನ್ ಪೀಸ್ ಬಟ್ಟೆ ಎಲ್ಲ ಥರದ್ದು ನಿಮ್ಗೆ ಇಲ್ಲಿ ಸಿಗುತ್ತೆ. ನಿಮಗೆ ಬಟ್ಟೆಗಳ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ನೀವು ಚೆನ್ನಾಗಿ ವ್ಯಾಪಾರ ಮಾಡ್ಬೋದು, ಬಾರ್ಗೇನ್ ಮಾಡ್ಬೋದು. ರೇಷ್ಮೆ ಸೀರೆಗಳಿಗೆಲ್ಲ ದೊಡ್ಡ ದೊಡ್ಡ ಶೋರೂಮ್ಗಳಿಗೆ ಹೋದಾಗ ನೀವು ಖಂಡಿತ ಬಾರ್ಗೇನ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಂತೂ ಪಟೋಲಾ ಸಿಲ್ಕು, ಇಕ್ಕತ್ತು ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು. ಸಾಕಷ್ಟು ಬಾರ್ಗೇನ್ ಕೂಡ ಮಾಡ್ಬೋದು, ಚೌಕಾಸಿ ಮಾಡಿ ವ್ಯಾಪಾರ ಮಾಡೋಕ್ಕಾಗೋದು ಆ ಎಕ್ಸಿಬಿಷನ್ಗಳಲ್ಲಿ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಶೋರೂಮ್ಗೆ ಹೋದಾಗ ನಿಮಗೆ ಅವ್ರು ಏನು ಡಿಸ್ಕೌಂಟ್ ಕೊಡ್ತಾರೋ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಸಿಗೋದಿಲ್ಲ. ಹಾಗೆಯೇ ಇಲ್ಲಿ ಒಡವೆಗಳು ಅಂದರೆ ಎಲ್ಲ ಏನಿರುತ್ತಲ್ಲ ಇಮಿಟೇಷನ್ ಜ್ಯುವೆಲ್ರಿ ಅಥವಾ ಈ ಜಂಕ್ ಜ್ಯುವೆಲ್ರಿ ಇದೆಲ್ಲದು ಕೂಡ ಸಾಕಷ್ಟಿತ್ತು. ನಾನು ಕೂಡ ನಿಮಗೆ ಕೆಲವೊಂದನ್ನು ತೋರಿಸ್ತೀನಿ, ಎಲ್ಲದೂ ತೋರಿಸೋದಕ್ಕೆ ಆಗೋದಿಲ್ಲ. ನಿಮಗೆ ಸಮಯನೂ ಇಟ್ಕೊಂಡು ಹೋಗಿ ಬೆಳಗಿಂದ ಸಂಜೆವರೆಗೂ ಖಂಡಿತ ನೀವು ಈ ಜಾಗನೂ ಎಂಜಾಯ್ ಮಾಡ್ತೀರಾ, ಹಾಗೆ ವ್ಯಾಪಾರ ಕೂಡ ಚೆನ್ನಾಗಿ ಮಾಡ್ಬೋದು ಇಲ್ಲಿ. ಅಂದರೆ ನಿಮಗೆ ತೊಗೋಬೇಕು ಅಂತ ಇದ್ದಾಗ ಅಂತೂ ಹೋದರೆ ನಿಮಗೆ ಸಾಕಷ್ಟು ಒಳ್ಳೊಳ್ಳೆ ಸಾಮಾನುಗಳು ಸಿಗುತ್ತೆ. ಹಾಗೆಯೇ ಜೈಪುರದ್ದು ಏನು ಬರುತ್ತಲ್ಲ ಕ್ವಿಲ್ಟ್ಗಳು ಅಥವಾ ಹಾಸೋ ಅಂತಹ ಬೆಡ್ಶೀಟ್ಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ. ನನಗಂತೂ ಶಿಲ್ಪಾರಾಮಮ್ ಅವತ್ತಿನ ದಿವಸನೂ ಇಷ್ಟ ಆಗ್ತಿತ್ತು. ಇವತ್ತು ಇನ್ನೂ ಹೆಚ್ಚಿನ ಸ್ಟಾಲ್ಸ್ಗಳಿದೆ, ಇನ್ನೂ ವೆರೈಟಿ ಬಟ್ಟೆಗಳಿದೆ ಅಂತ ಹೇಳ್ಬೋದು. ಮುಂಚೆ ಈಗ ಒಂದು 17-18 ವರ್ಷದ ಮುಂಚೆನೂ ಈಗೂ ಇನ್ನೂ ಹೆಚ್ಚೇನೇ ಕಲೆಕ್ಷನ್ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಸಮಯ ಕಳೆಯೋದಕ್ಕೆ ಅಂದರೆ ಹೋದರೆ ನಿಮಗೆ ಏನೂ ಬೇಜಾರಾಗೋದಿಲ್ಲ. ಇದು ಈ ಬೊಂಬೆಗಳೆಲ್ಲ ಇದೆಲ್ಲ ಇದೆಲ್ಲ ಮೆಟಲಿಂದ ಮಾಡಿದಂತೆ. ಇದು ಕೂಡ ಒಂದೊಂದಕ್ಕೆ 200, 300, 400 ಈ ಥರ ಬೆಲೆ ಹೇಳ್ತಾಯಿದ್ರು. ಈ ಥರದ್ದು ಇದು ಒಂದೇ ಸ್ಟಾಲ್ ಕಂಡಿದ್ದು ನನಗೆ, ಈ ಥರದ್ದು ಹೆಚ್ಚಿಗೆ ಸ್ಟಾಲ್ಗಳು ಕಾಣಿಸ್ಲಿಲ್ಲ. ಬಿಟ್ಟರೆ ಬಟ್ಟೆಗಳದ್ದು ಎಲ್ಲದಕ್ಕೂ ಒಂದೊಂದು ಸೆಕ್ಷನ್ ಥರ ಚೆನ್ನಾಗಿ ಡಿವೈಡ್ ಮಾಡಿದ್ದಾರೆ. ತುಂಬಾ ಅಂದರೆ ಒಂಥರ ನಿಮ್ಗೆ ಹೋದರೆ ಈ ಸೆಕ್ಷನಲ್ಲಿ ಬಟ್ಟೆ ಸಿಗುತ್ತೆ, ಈ ಸೆಕ್ಷನಲ್ಲಿ ಕ್ರಾಕರಿ ಐಟಮ್ಸ್ ಸಿಗುತ್ತೆ. ಕ್ರಾಕರಿ ಐಟಮ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆದರೆ ನನಗೆ ಅಲ್ಲಿಂದ ಇಲ್ಲಿಗೆ ತರೋ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ಇಲ್ಲೂ ಕೂಡ ಸಿಗುತ್ತೆ. ಹೈದ್ರಾಬಾದಿಗೆ ಹೋದಾಗ ನಿಮಗೆ 1-2 ಪೀಸ್ ತೊಗೊಂಬರ್ಬೇಕು ಅಂದರೆ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಮರದ ಮೇಲೆ ಮಾಡಿರುವಂತಹ ಈ ಕೆತ್ತನೆಗಳು, ಹಾಗೆ ಈ ಸುಂದರವಾದಂತಹ ವೆಂಕಟೇಶ್ವರನ ಈ ಕೆತ್ತನೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು. ಶಿಲ್ಪಾರಾಮಮ್ಮಲ್ಲಿ ಊಟ ತಿಂಡಿ ಮಾಡೋದಕ್ಕೂ ಕೂಡ ಸಾಕಷ್ಟು ಫುಡ್ ಸ್ಟಾಲ್ಗಳಿತ್ತು. ಅಲ್ಲೂ ಕೂಡ ಏನೇನೋ ಚಾಟ್ಸ್ಗಳು ಅದು ಇದು ಎಲ್ಲವೂ ಕೂಡ ಇಲ್ಲಿ ಹೈದ್ರಾಬಾದಲ್ಲಿ ಇದ್ದಾಗ ನಮ್ಮ ಮನೆಗೆ ಯಾರು ಬಂದರೂ ಕರ್ಕೊಂಬರ್ತಿದ್ವಿ. ಸುಮ್ಮನೆ ನಾವು ಕೂಡ ಬರ್ತಿದ್ವಿ, ಅಥವಾ ಎಕ್ಸಿಬಿಷನ್ ಇದೆ ಅಂದರೆ ಸ್ಪೆಷಲಾಗಿ ಏನಾದ್ರು ಬರ್ತಿದ್ವಿ. ವರ್ಷ ಪೂರ್ತಿ ಏನಾರು ಒಂದು ನಡೀತಿರುತ್ತೆ. ಬೆಂಗಳೂರಲ್ಲಿ ಹಿಂಗೆ ಚಿತ್ರಕಲಾ ಪರಿಷತ್ತಲ್ಲಿ ನಡೀತಿರುತ್ತೆ ಆ ಥರ. ಆದರೆ ಯಾರು ಬಂದಾಗ ಅವ್ರನ್ನ ಕರ್ಕೊಂಬರೋದು, ಏನಾದ್ರು ವಿಶೇಷವಾಗಿ ಎಕ್ಸಿಬಿಷನ್ ಇದ್ದ ನಾವು ಬರೋದು ನಡೀತಾನೆ ಇತ್ತು. ಅದೇ ಥರನೇ ಇದೆ. ಇಲ್ಲಿ ಬೋಟಿಂಗ್ ಇದೆ. ಇದು ಬೋಟಿಂಗ್ ಇತ್ತೋ ಇಲ್ಲೋ ನನಗೂ ನೆನಪಿರಲಿಲ್ಲ. ಇವಾಗಂತೂ ಬೋಟಿಂಗ್ ಇದೆ ಒಂದು ಅಲ್ಲಿ. ನನ್ನ ಪ್ರಕಾರ ಹೈದ್ರಾಬಾದಿಗೆ ಹೋದಾಗ ಶಿಲ್ಪಾರಾಮಮ್ಮು ಮಸ್ಟ್ ವಿಸಿಟ್ ಪ್ಲೇಸು. ಇಲ್ಲಿ ನಾನು ಎಲ್ಲೆಲ್ಲಿ ಯಾವಾಗ ಹೋದ್ನೋ ಅದನ್ನು ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಹಂಚ್ಕೊಂಡಿನಿ. ಪ್ರಾಪರಾಗಿ ಒಂದು ವ್ಲಾಗ್ ಥರ ಬೆಳಗ್ಗೆಯಿಂದ ಶುರುವಾಗಿ ರಾತ್ರಿ ಥರ ಆ ಥರ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಕೆಲವು ಸತಿ ನಾವು ನಮ್ಮ ಕೆಲಸಕ್ಕೂ ಯಾವುದೋ ಒಂದು ಪರ್ಸ್ನಲ್ ಕೆಲಸಕ್ಕೆ ಅಲ್ಲೆಲ್ಲ ಹೋಗ್ತಿರ್ತೀನಿ, ಅದನ್ನೆಲ್ಲ ತೋರಿಸೋದಕ್ಕೂ ಆಗೋದಿಲ್ಲ. ಹಾಗೆಯೇ ಅದೆಲ್ಲ ಬೋರಿಂಗು ಕೂಡ. ಅದೇ ಯಾವ್ದಾರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಗಕ್ಕೆ ಹೋದಾಗ ಚೆನ್ನಾಗಿರುತ್ತೆ, ನಿಮಗೂ ಕೂಡ ತೋರಿಸಿದ್ರೆ ಅಂಥ ಕಡೆ ತೋರಿಸ್ತಾ ಇದ್ದೀನಿ. ಕ್ರಾಕರಿ ಐಟಮ್ಸು ಅಂತ ಹೇಳಿದ್ನಲ್ಲ, ಇದು ಕೂಡ ಸಾಕಷ್ಟಿತ್ತು. ನಿಮ್ಗೆ ಹೆಚ್ಚು ಕಡಿಮೆ ಇಲ್ಲಿರೋ ಸಾಮಾನುಗಳೆಲ್ಲ ಚಿತ್ರಕಲಾ ಪರಿಷತ್ತಲ್ಲೂ ಇದೆ. ಒಂದು ಸ್ವಲ್ಪ ಕೆಲವೊಂದು ಸಾಮಾನುಗಳು ಬೇರೆ ಥರ ಅಂತ ಅನ್ನಿಸ್ತು, ಆದರೆ ಏನು ತೊಂದರೆ ಇಲ್ಲ, ಬರ್ತಾನೆ ಇರುತ್ತೆ ಎಕ್ಸಿಬಿಷನ್ಗಳಲ್ಲಿ. ಬೆಂಗಳೂರಲ್ಲೂ ಕೂಡ ಇದೆಲ್ಲ ನಾನೇನು ತೊಗೊಳ್ಳಿಲ್ಲ, ನೋಡೋದಕ್ಕೆ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತಲ್ವ, ಎಲ್ಲ ನೋಡಿಕೊಂಡು ಬಂದ್ವಿ. ಈಗ ಮಧ್ಯಾಹ್ನದ ಊಟಕ್ಕೆ ಈ ಬ್ಲಾಗ್ನಲ್ಲಿ ನಿಮಗೆ ಒಳ್ಳೊಳ್ಳೆ ಹೋಟೆಲ್ಲು ರೆಸ್ಟೋರೆಂಟ್ಗಳನ್ನ ಕೂಡ ನಾನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಇವಾಗ ನಾವು ಬಂದಿರೋ ಈ ಜಾಗ ಹೆಸರು ಆಲಾ ಲಿಬರ್ಟಿ ಅಂಥೇಳಿ, ಇದು ಹೈಟೆಕ್ ಸಿಟಿನಲ್ಲಿದೆ. ಇಲ್ಲಿ ಬುಫೆ ಇತ್ತು, ಚೆನ್ನಾಗಿತ್ತು ಊಟ. ಸ್ಟಾರ್ಟರ್ಸು ಓಕೆ ಅಂತ ಅನ್ನಿಸ್ತು. ಮೇಯ್ನ್ ಕೋರ್ಸು ಮತ್ತು ಡೆಸರ್ಟು ತುಂಬ ಚೆನ್ನಾಗಿತ್ತು. ಮೇಯ್ನ್ ಕೋರ್ಸಲ್ಲಿ ಪನ್ನೀರ್ದೇನೋ ಒಂದು ಸಬ್ಜಿ ಇತ್ತು, ಅದು ಅಷ್ಟು ಚೆನ್ನಾಗಿರಲಿಲ್ಲ. ಅದು ಬಿಟ್ಟರೆ ಇನ್ನೊಂದು ಮಿಕ್ಸ್ ವೆಜ್ಜು ಹಾಗೆ ದಾಲು ಇದೆಲ್ಲವೂ ಕೂಡ, ದಾಲ್ ಮಖನಿ ಇದೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ವೆಜ್ ಬಿರಿಯಾನಿ ತುಂಬಾ ಫ್ಲೇವರ್ಫುಲ್ಲಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅನ್ನನೂ ಅಷ್ಟೇ ಹದವಾಗಿ ಬೆಂದಿತ್ತು. ಹಾಗೆಯೇ ಈ ಬುಫೆಲೆಲ್ಲ ಹೋದಾಗ ಏನಾಗುತ್ತೆ ಅಂದರೆ, ನೀವು ವೆಜ್ ಬಿರಿಯಾನಿ ಇರ್ಬೋದು ಅಥವಾ ಯಾವುದೇ ರೈಸ್ ಐಟಮ್ಸ್ ತೊಗೊಂಡಾಗ ಕೆಳಗಡೆಯಿಂದ ಬಿಸಿಯಾಗಿ ಒಣಗ್ದಾಗ ಆಗಿರುತ್ತೆ, ಮಧ್ಯದಲ್ಲೆಲ್ಲೋ ಒಂಚೂರು ನಿಮಗೆ ಮಾಯಿಸ್ಟ್ ಆಗಿರುತ್ತೆ. ಆದರೆ ಇಲ್ಲಿ ಹಾಗಿರಲಿಲ್ಲ, ವೆಜ್ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿತ್ತು. ಸಲಾಡ್ಗಳು ಕೂಡ ಸಾಕಷ್ಟಿತ್ತು, ಎಲ್ಲದೂ ಕೂಡ ವೆರೈಟಿ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಸ್ಟಾರ್ಟರು ಒಂದು 2-3 ಥರ ಇತ್ತು. ಸೂಪಲ್ಲಿ ಕೂಡ ಒಂದು 2 ಥರ ಇತ್ತು ವೆರೈಟಿ. ನಾವಿಲ್ಲಿ ಕ್ರೀಮ್ ಆಫ್ ಬ್ರಾಕಲಿ ಅದನ್ನು ತೊಗೊಂಡಿದ್ವಿ, ಅದು ಚೆನ್ನಾಗಿತ್ತು. ಸೂಪ್ ಚೆನ್ನಾಗಿತ್ತು.
ಹೋಟ್ಲುಗಳಿಗೆ ಹೋದಾಗ ಕೈ ತೊಳ್ಕೊಂಡು ಬಂದರೆ ಆ ಹ್ಯಾಂಡ್ ವಾಶ್ ಉಪಯೋಗಿಸ್ಕೊಂಡು ಸಿಕ್ಕಾಪಟ್ಟೆ ಸ್ಕಿನ್ನು ಡ್ರೈ ಆಗೋಗ್ಬಿಡುತ್ತೆ. ನನ್ನ ಕೈ ಕೂಡ ಹಾಗೆ ಕಾಣಿಸ್ತಾ ಇದೆ, ಇಲ್ಲಿ ಸಿಕ್ಕಾಪಟ್ಟೆ ಡ್ರೈ ಆಗೋಗಿದೆ. ಈ ಥರದ ಎಕ್ಸ್ಪೀರಿಯೆನ್ಸ್ ನಂಗೆ ಮಾಲ್ಗಳಿಗೆ ಹೋದಾಗಲೂ ಆಗುತ್ತೆ. ಅಲ್ಲಿರೋಂಥ ಹ್ಯಾಂಡ್ ವಾಶ್ನ ಯೂಸ್ ಮಾಡಿದ್ರೆ ತುಂಬ ಡ್ರೈ ಮಾಡಿಬಿಡುತ್ತೆ, ತುಂಬ ಹಾರ್ಶ್ ಆಗಿರುತ್ತೆ ಅಂತ ಅನಿಸುತ್ತೆ. ನನಗೂ ಕೂಡ ಇಲ್ಲಿ ಕೈಯೆಲ್ಲ ಸಿಕ್ಕಾಪಟ್ಟೆ ಒಡೆದಿರೋ ಹಾಗೆ ಕಾಣ್ತಿದೆ. ಯಾಕೆಂದರೆ ಊಟಕ್ಕೆ ಮುಂಚೆ ಕೈನ ಕ್ಲೀನಾಗಿ ತೊಳ್ಕೊಂಡು ಬರೋಣ ಅಂಥೇಳಿ ಅಲ್ಲಿರೋವಂಥ ಹ್ಯಾಂಡ್ ವಾಶ್ನ ನಾನು ಯೂಸ್ ಮಾಡಿದ್ದೆ. ಹಾಗಾಗಿ ಈಗ ಸ್ಟಾರ್ಟರ್ ಇದು ಏನೋ ಮಧ್ಯದಲ್ಲಿ ಚೀಸ್ ಸ್ಟಫ್ ಮಾಡಿದ್ರು, ಅದನ್ನು ತಿಂತಾಯಿದ್ದೆ. ಅದು ಸಾಕಷ್ಟು ಕರೆದಿರೋದು, ಅದರಿಂದ ಸಾಕಷ್ಟು ಎಣ್ಣೆ ಆಗ್ತಿತ್ತು. ಸ್ಟಾರ್ಟರ್ಸ್ ಏನು ಅಷ್ಟು ನನಗೆ ಇಷ್ಟ ಇಲ್ಲ. ಡೆಸರ್ಟ್ ಮಾತ್ರ ಎಲ್ಲವುದು ಕೂಡ ಜಾಮೂನ್ ಇರ್ಬೋದು ಅಥವಾ ಹಲ್ವಾ ಇರ್ಬೋದು, ಎಲ್ಲದೂ ಕೂಡ ಚೆನ್ನಾಗಿತ್ತು. ಇದಾದಮೇಲೆ ಮೆಟ್ರೋದಲ್ಲಿ ನಮ್ಗೆ ಇನ್ನೊಂದು ಜಾಗಕ್ಕೆ ಹೋಗಬೇಕಾಯಿತು. ಅಲ್ಲಿಗೆ ಹೋಗೋಣ ಅಂತ ಮೆಟ್ರೋದಲ್ಲಿ ಬಂದ್ವಿ. ಹೈದ್ರಾಬಾದಲ್ಲಿ ಮೆಟ್ರೋನು ಕೂಡ ಚೆನ್ನಾಗಿದೆ. ಮೆಟ್ರೋದಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಮೇಲ್ಗಡೆಯಿಂದ ಊರು ನೋಡೋದಕ್ಕೆ ಒಂದು ಅವಕಾಶ ಸಿಗತ್ತಲ್ವ. ಸೊ ಮುಂಚೆ ಇಲ್ಲೇ ಇದ್ದಿದ್ದರಿಂದ ನಮಗೆ ಹೈದ್ರಾಬಾದ್ ಮುಂಚೆ ಹೇಗೆ ಕಾಣ್ತಿತ್ತು ಅನ್ನೋದು ಗೊತ್ತು. ಆದರೆ ಈ ಮೆಟ್ರೋದಲ್ಲಿ ಮೇಲ್ಗಡೆಯಿಂದ ನೋಡೋ ಅನುಭವ ಏನಿದೆಯಲ್ಲ, ಅದೊಂಥರ ಬೇರೆ ಥರದ್ದೇನೆ. ಸೊ ಮೆಟ್ರೋ ಸ್ಟೇಷನ್ಗೆ ಹೋಗಿ ಇಲ್ಲಿಂದ ಮೆಟ್ರೋ ಟ್ರೈನ್ನ ಹಿಡ್ಕೊಂಡು ಒಂದು ಜಾಗಕ್ಕೆ ಹೋಗಬೇಕು. ಅದನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಚೆನ್ನಾಗಿತ್ತು ಮೆಟ್ರೋ ಇಲ್ಲಿ. ಒಳಗಡೆ ಎಲ್ಲ ನೀಟಾಗಿ ಕ್ಲೀನಾಗಿತ್ತು. ಹೊರಗಡೆ ಸ್ಟೇಷನ್ನು ನನಗೇನೋ ನಮ್ಮ ಬೆಂಗಳೂರು ಮೆಟ್ರೋ ಸ್ಟೇಷನ್ನೇ ಇನ್ನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೇನೋ ಅಂತ ಅನ್ನಿಸ್ತಾ ಇತ್ತು. ಒಳಗಡೆ ಪರವಾಗಿಲ್ಲ, ಆದರೆ ಹೊರಗಡೆ ನನಗೆ ನಮ್ಮ ಬೆಂಗಳೂರು ಮೆಟ್ರೋದಲ್ಲೇ ಇನ್ನೂ ಕ್ಲೀನಾಗಿಟ್ಟಿರ್ತಾರೆ. ಇನ್ನೂ ಒಂದು ರೀತಿ ಎಲ್ಲದೂ ಕೂಡ ಚೆನ್ನಾಗಿ ಮೇಂಟೈನ್ ಆಗ್ತಿದೆಯೇನೋ ಅಂತ ಅನ್ನಿಸ್ತಾ ಇತ್ತು. ರಾತ್ರಿ ಊಟ ಮಾಡೋದಕ್ಕೆ ಪರಂಪರಾ ಅಂಥೇಳಿ ಇದೊಂದು ಹೋಟ್ಲಿಗೆ ಬಂದ್ವಿ. ಇದು ಬಂಜಾರ ಹಿಲ್ಸಲ್ಲೇ ಇರೋದು. ನಾವು ಎಲ್ಲಿ ಉಳ್ಕೊಂಡಿದ್ವೋ ಲೆಮನ್ ಟ್ರೀ ಅಂಥೇಳಿ ನಾವು ಉಳ್ಕೊಂಡಂಥ ಹೋಟೆಲು. ನಿಮ್ಮಲ್ಲಿ ಈ ಪ್ರಶ್ನೆ ಕೇಳ್ತೀರಾ ನಂಗೆ ಗೊತ್ತು. ಲೆಮನ್ ಟ್ರೀ ಅಂಥೇಳಿ ಬಂಜಾರ ಹಿಲ್ಸಲ್ಲಿ ಚೆನ್ನಾಗಿದೆ, ಅಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಹೋಟ್ಲ್ ಹತ್ರನೇ ಈ ಪರಂಪರಾ ಅಂತ ಒಂದು ಇದಿತ್ತು, ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟು. ಫುಡ್ಡು ತುಂಬ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ಈ ರೀತಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋ ಹಾಗೆ ಕೂಡ ವ್ಯವಸ್ಥೆ ಇತ್ತು. ನಮ್ಗೆ ಇವತ್ತೇನು ಅಷ್ಟು ಹಸಿವು ಇರಲಿಲ್ಲ, ಯಾಕೆಂದರೆ ಮಧ್ಯಾಹ್ನ ಬುಫೆ ಆಗಿತ್ತಲ್ಲ. ಏನಾರು ದಾಲ್ ರೈಸ್ ತಿನ್ನೋಣ ಅಂದ್ಕೊಂಡ್ವಿ. ಆಮೇಲೆ ನನ್ನ ಮಗಳು ಇಲ್ಲ ಕಾಶ್ಮೀರಿ ಪಲಾವ್ ಟ್ರೈ ಮಾಡೋಣ ಅಂತ ಹೇಳಿದ್ಲು. ಸರಿ, ಅದನ್ನು ತರಿಸಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಕಿರೋವಂಥ ಹಣ್ಣು ಇರಬಹುದು ಅಥವಾ ಮಸಾಲೆಗಳು ಎಲ್ಲದೂ ಕೂಡ ಫ್ಲೇವರ್ಫುಲ್ ಆಗಿತ್ತು. ಹಣ್ಣುಗಳು ತುಂಬ ಫ್ರೆಶ್ ಆಗಿತ್ತು. ಆಮೇಲೆ ಮೊಸರನ್ನ ಕೂಡ ತರಿಸಿದ್ದೆ, ನಾನು ನಿಮ್ಗೆ ಅದನ್ನು ತೋರಿಸ್ಲಿಲ್ಲ. ಇದು ಮಾರನೇ ದಿವಸ ಬೆಳಗ್ಗೆ ಎದ್ದು ಬಿರ್ಲಾ ಮಂದಿರ್ಗೆ ಹೋದ್ವಿ. ಹೈದ್ರಾಬಾದಿಗೆ ಹೋದಾಗ ಬಿರ್ಲಾ ಮಂದಿರ್ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಹಿಂದೆ ಕೂಡ ಸಾಕಷ್ಟು ಸತಿ ಹೋಗಿದ್ದೀನಿ. ಈ ಸತಿ ಹೋದಾಗ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಬಿರ್ಲಾ ಮಂದಿರಲ್ಲಿ ಒಳಗಡೆ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಬರ್ಬೋದು. ಒಳಗೆ ಫೋನು ಕ್ಯಾಮ್ರಾ ಯಾವುದೂ ಕೂಡ ಬಿಡೋದಿಲ್ಲ, ಎಲ್ಲದೂ ಕೂಡ ಹೊರಗಡೆನೆ ಲಾಕರಲ್ಲಿ ಡೆಪಾಸಿಟ್ ಮಾಡಿ ನೀವು ಹೋಗ್ಬೋದು. ಈ ಥರ ಹತ್ಕೊಂಡು ಮೇಲೆ ಹೋಗಬೇಕಾಗತ್ತೆ. ಒಳಗೆ ಅಂದರೆ ಆ ಲೈನಲ್ಲಿ ಹೋಗೋದಕ್ಕೆ ಮುಂಚೆ ನಿಮಗೊಂದು ಇದನ್ನು ತುಣುಕನ್ನು ತೋರಿಸ್ಬಿಡೋಣ ಹೇಗೆ ಕಾಣುತ್ತೆ ಅಂಥೇಳಿ. ಸೊ ಈ ಥರ ಸೈಡಿಗೆ ಇಲ್ಲಿ ನಡ್ಕೊಂಡು ಹೋಗಿ ವೀಡಿಯೋನ ಮಾಡ್ಕೋಬೋದು, ಫೋಟೋ ತೆಕ್ಕೋಬೋದು. ಚಿಕ್ಕ ಪುಟ್ಟ ಶಾಪಿಂಗ್ ಮಾಡೋದಕ್ಕೂ ಕೂಡ ಅಂಗಡಿಗಳಿದೆ. ಸೊ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಮಧ್ಯಾಹ್ನದ ಊಟಕ್ಕೆ ಇಷ್ಟ ಅಂಥೇಳಿ ಒಂದು ರೆಸ್ಟೋರೆಂಟ್ ಬಂದಿದ್ದೀವಿ. ಇಲ್ಲಿ ಆಂಧ್ರ ಏನು ಥಾಲಿ ಇದೆಯಲ್ಲ ಅದು ಸಿಗುತ್ತೆ. ಆಂಧ್ರ ಮೀನ್ಸ್ ಏನು ಸಿಗುತ್ತಲ್ಲ, ಅವ್ರದ್ದು ಪಪ್ಪು ಇರ್ಬೋದು ಅಥವಾ
ಸಾರು ಸಾಂಬಾರು ಏನೇನಿದೆಯೋ ಅದೆಲ್ಲದು ಕೂಡ ಸಿಗುತ್ತೆ. ಇಲ್ಲಿ ಆ್ಯಂಬಿಯನ್ಸ್ ಈ ಥರ ಇತ್ತು. ಇಲ್ಲಿಗೆ ಬಂದಮೇಲೆ ಬೆಳಗ್ಗಿಂದ ಸಾಕಷ್ಟು ಬಿಸಿಲಲ್ಲಿ ಓಡಾಡಿದ್ವಲ್ಲ, ಸೊ ನನ್ನ ಮಗಳಿಗೆ ತಲೆನೋವು ಅಂತ ಇದ್ಲು. ಕೂತ್ಕೊಂಡಿದ್ವಿ. ನಮಗಿಲ್ಲಿ ಬಂದು ಊಟ ಕೂತ್ಕೊಂಡ್ಮೇಲೆ ಅಷ್ಟೊಂದು ವೀಡಿಯೋ ನನಗೆ ಫುಡ್ಡಿಂದಾಗಲಿ ಅಥವಾ ಇನ್ನೇನೇ ಆಗಲಿ ತೊಗೊಳೋದಕ್ಕಾಗಲಿಲ್ಲ. ಥಾಲಿ ತೊಗೊಂಡಿದ್ವಿ, ಓಕೆ ಆಗಿತ್ತು. ತುಂಬ ಏನು ನನಗಂದರೆ ಇಷ್ಟ ಆಯಿತು ಅಂತೇನಿಲ್ಲ. ಇಷ್ಟದಲ್ಲಿ ಫುಡ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಆದರೆ ಇಷ್ಟದಲ್ಲಿ ಒಂದು ಕಿಚಡಿ ತಿಂದೆ. ಯಾವುದು ಅಂತಂದರೆ ನವಣೆ ಕಿಚಡಿ, ಪಾಲಕ್ ನವಣೆ ಕಿಚಡಿ. ಅದು ತುಂಬ ಚೆನ್ನಾಗಿತ್ತು. ಅನ್ಫಾರ್ಚುನೇಟ್ಲಿ ನಿಮ್ಗೆ ಯಾವುದು ನಾನು ಶೂಟ್ ಮಾಡಿ ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ನನ್ನ ಮಗಳು ತಲೆನೋವು ಅಂತಿದ್ದು, ಅವಳ ಕಡೆ ನನ್ನ ಗಮನ ಇತ್ತು. ಇದು ರಾತ್ರಿ ವಿಡಿಯೋ ಕ್ಲಿಪ್ಪಿಂಗ್ ಇದು. ಜುಬ್ಲಿ ಹಿಲ್ಸಲ್ಲಿ ತತ್ವ ಅಂತ ಒಂದು ಹೋಟ್ಲಿಗೆ ಹೋಗಿದ್ವಿ. ಇಲ್ಲಿ ಫುಡ್ ಅಂತೂ ಕ್ವಾಲಿಟಿ ಟಾಪ್ ನಾಚ್ ಆಗಿತ್ತು. ಪ್ರೈಸ್ ಕೂಡ ಅಷ್ಟೇ ಏನಂತಾರೆ ಸಾಕಷ್ಟು ಪ್ರೈಸಿಯಾಗೇ ಇತ್ತು ಅಂತ ಹೇಳ್ಬೋದು. ರೀಸನಬಲ್ ಆಗಿರಲಿಲ್ಲ, ಆದರೆ ಕ್ವಾಲಿಟಿ ಮಾತ್ರ A1 ಆಗಿತ್ತು. ಟೊಮ್ಯಾಟೊ ಸೂಪ್ ಕುಡಿದಿದ್ವಿ, ರೋಟಿ ಸಬ್ಜಿ ತಿಂದಿದ್ವಿ. ಪನ್ನೀರ್ ಸಬ್ಜಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿ ಆಯಿತು. ರೋಟಿನೂ ಅಷ್ಟೇ, ತಂದೂರಿ ರೋಟಿ ಆದರೂ ಕೂಡ ಒಂಚೂರು ಗಟ್ಟಿಯಾಗಿರಲಿಲ್ಲ. ಆಮೇಲೆ ಸೂಪು ಬೇಸಿಲ್ ಮತ್ತು ಟೊಮ್ಯಾಟೊ ಸೂಪ್ ಕುಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಯಿತು. ನೀವು ಜುಬ್ಲಿ ಹಿಲ್ಸಿಗೆ ಹೋದರೆ ತತ್ವ ಅಂತೇಳಿ ಈ ಹೋಟೆಲ್ಗೆ ಖಂಡಿತ ಹೋಗಿ ಬನ್ನಿ. ಸ್ವಲ್ಪ ದುಬಾರಿ ಬೆಲೆ ಇರೋವಂಥದ್ದು. ನಮಗೆ ಜಾಸ್ತಿ ರಾತ್ರಿ ಟ್ರೈ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಯಾಕೆಂದರೆ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದಿದ್ದು. ನೀವು ಇನ್ನೂ ಎಲ್ಲ ಡೆಸರ್ಟ್ಗಳು, ಬೇರೆ ಬೇರೆ ರೈಸ್ ವೆರೈಟಿ ಸಬ್ಜಿ ಎಲ್ಲ ಟ್ರೈ ಮಾಡ್ಬೋದು. ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ಇಲ್ಲಿ ಕುತುಬ್ ಶಾಹಿ ಟೂಮ್ಸ್ ನೋಡೋಣ ಅಂತ ಬಂದಿದ್ದೀವಿ. ನಾನು ನೋಡಿಲ್ಲ ಅಂತ ಅನ್ಕೋತೀನಿ. ಮೊದಲು ಇಲ್ಲಿದ್ದಾಗ ಹೈದ್ರಾಬಾದಲ್ಲಿ ಅಥವಾ ನೋಡಿದ್ದ ನಾವು ನೆನಪೇ ಇಲ್ಲ. ಸೊ ಅದನ್ನು ನೋಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಈ ಚಳಿಗಾಲದಲ್ಲಿ ಹೈದ್ರಾಬಾದಲ್ಲಿ ಓಡಾಡೋದಕ್ಕೆ ಚೆನ್ನಾಗಿರುತ್ತೆ. ಸೆಕೆ ಜಾಸ್ತಿ ಅಲ್ವಾ ಇಲ್ಲಿ. ಸೊ ಚಳಿಗಾಲದಲ್ಲಿ ಒಂಥರ ಆರಾಮಾಗಿರುತ್ತೆ ಓಡಾಡ್ಕೊಂಡಿರೋಕ್ಕೆ ವೆದರು. ಕುತುಬ್ ಶಾಹಿ ಟೂಮ್ಸಲ್ಲಿ ಈ ಥರದ ಟೂಮ್ಗಳು 7 ಇದೆ. ಇದನ್ನು ನೋಡೋದೇನೆ ಇಲ್ಲಿರೋದು. ಒಳಗಡೆ ಎಲ್ಲ ಏನು ನಿಮ್ಗಂತ ಏನು ಅಂದರೆ ನೋಡೋದಕ್ಕೇನು ಇಲ್ಲ, ಒಂದೊಂದು ಸಮಾಧಿಗಳಿರುತ್ತೆ ಅಷ್ಟೇ. ಈ ಥರದ್ದು 7 ಜಾಗಗಳಿದೆ. ನಾವು ಎಲ್ಲ ಕಡೆಗೂ ಏನು ಹೋಗಲಿಲ್ಲ. ಒಂದನ್ನು ನೋಡಿಕೊಂಡು ನಾನಂತೂ 1-2 ನೋಡಿದೆ ಅಷ್ಟೇ. ನನ್ನ ಹಸ್ಬೆಂಡ್ ಅವರೆಲ್ಲ ಹೋಗಿ ನೋಡ್ಕೊಂಬಂದರು. ಒಂದು ಕಡೆ ಕೂತಿದ್ದೆ ನಾನು, ತುಂಬ ಬಿಸಿಲಿತ್ತು. ಸೊ ಬೆಳಗ್ಗೆ ಇದನ್ನು ನೋಡಾಯಿತು. ಸಂಜೆ ಆದಮೇಲೆ ಗೋಲ್ಕೊಂಡ ಫೋರ್ಟಿಗೆ ಬಂದಿದ್ವಿ. ನೀವು ಗೋಲ್ಕೊಂಡ ಫೋರ್ಟ್ ನೋಡಬೇಕು ಅಂತಂದರೆ 4 ಗಂಟೆ 3:30-4 ಗಂಟೆ ಹಂಗೆ ಬನ್ನಿ. ನೀವು ಫೋರ್ಟ್ನೆಲ್ಲ ನೋಡ್ಕೊಂಡು ಇಳ್ಕೊಂಡು ವಾಪಸ್ ಬರೋ ಹೊತ್ತಿಗೆ ಸೌಂಡ್ ಆ್ಯಂಡ್ ಲೈಟ್ ಶೋ ಇರುತ್ತೆ. ಇವಾಗ ಅದು ಲೇಸರ್ ಶೋ ಥರನೂ ಆಗಿದೆ ಅಂತ ಹೇಳ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಕಾಕತೀಯರ ಕಾಲದ ಫೋರ್ಟ್ ಇದು. ತುಂಬಾ ಅಂದರೆ ತುಂಬ ಚೆನ್ನಾಗಿರೋವಂಥದ್ದು. ಭಕ್ತ ರಾಮದಾಸನ್ನು ಸೆರೆ ಹಿಡಿದು ಇಲ್ಲಿ ಹಾಕಿರ್ತಾರೆ. ಅದು ಕೂಡ ಕತೆ ನಿಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಫಿಲಮ್ ಕೂಡ ಬಂದಿದೆ ಅವ್ರ ಬಗ್ಗೆ. ಅವರನ್ನು ಸೆರೆ ಹಿಡಿದಿಟ್ಟಂತಹ ಜಾಗ ಇದೆಲ್ಲವುದು ನೋಡ್ಬೋದು. ಜೊತೆಗೆ ಗೋಲ್ಕೊಂಡ ಫೋರ್ಟೇ ತುಂಬ ಚೆನ್ನಾಗಿದೆ. ಕಾಕತೀಯರು ಮಾಡಿರುವಂಥ ಫೋರ್ಟ್ ಇದು. ನಮ್ಮ ಹೆಮ್ಮೆಯ ಫೋರ್ಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮೇಲ್ ತನಕ ಹೋಗಿ ಸನ್ಸೆಟ್ನ ನೋಡಿಕೊಂಡು ನಾವು ಕೆಳಗೆ ಇಳ್ಕೊಂಡು ಬಂದ್ವಿ. ಸನ್ಸೆಟ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಹತ್ಕೊಂಡು ಹೋಗೋ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ನಾನು ಕೂಡ ಇಲ್ಲಿ ಸನ್ಸೆಟ್ ನೋಡ್ತಾ ಹಾರ್ಟನ್ನು ಮಾಡಿರೋಂಥ ಒಂದು ಫೋಟೋನ ಇನ್ಸ್ಟಾಗ್ರಾಮ್ನ ಶೇರ್ ಮಾಡಿದ್ದೆ. ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿಕೊಂಡು ವಾಪಸ್ ಇಳ್ಕೊಂಡು ಬರೋತ್ತಿಗೆ ಸೌಂಡ್ ಆ್ಯಂಡ್ ಲೈಟ್ ಶೋಗೆ ತಯಾರಾಗಿತ್ತು. ಅದಕ್ಕೆ ನೀವು ಸೆಪ್ರೇಟ್ ಟಿಕೆಟ್ ತೊಗೋಬೇಕು. ಒಂದು ಜಾಗ ಇರುತ್ತೆ, ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಕಾಕತೀಯರ ಕಾಲದಿಂದ ಹೇಗೆಲ್ಲ ಆಯಿತು ಎಲ್ಲವೂ ಕೂಡ ಇತಿಹಾಸ ನಿಮಗೆ ತಿಳಿತಾ ಹೋಗುತ್ತೆ. ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಕೊಂಡು ಬನ್ನಿ ಖಂಡಿತ. ಗೋಲ್ಕೊಂಡ ಫೋರ್ಟ್ಗೆ ಹೋದರೆ ಇದನ್ನು ಮಿಸ್ ಮಾಡಬೇಡಿ. Golconda, which means Shepherd's Hill in Telugu, inspired the name Golconda. Next to it was a small village settlement named Mangalavaram. Adjacent to it was a huge mountain on which lies Golconda. A pivotal role in shaping the politics of the region. In the 12th century, present-day Telangana used to be known as Teling. ಮಾನಸ ಬೆಳಗ್ಗೆ ಎದ್ದು ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಲಿ ಸಾಂಗಿ ಟೆಂಪಲ್ ಅಂತ ಸಿಗತ್ತೆ. ಇದು ಒಂದು ಕಾಂಪ್ಲೆಕ್ಸು. ಇದರಲ್ಲಿ 3-4 ದೇವಸ್ಥಾನಗಳಿದೆ. ಇಲ್ಲಿ
ಸುಮಾರು ಫಿಲಮ್ಗಳು ಶೂಟಿಂಗ್ ಆಗಿದೆ. ಈ ಜಾಗನೇ ತುಂಬ ಚೆನ್ನಾಗಿದೆ. ಸ್ವಲ್ಪ ಎಲಿವೇಟೆಡ್ ಆಗಿರೋಂಥ ಜಾಗದಲ್ಲಿ ಇರೋವಂಥದ್ದು. ಸಾಂಗಿ ಟೆಂಪಲ್ ಅಂತಂದರೆ ನಿಮಗೆ ನೀವು ಕ್ಯಾಬ್ ಮಾಡ್ಕೊಂಡು ಬರ್ತೀರಾ ಅಂತಂದರೆ ಸ್ವಲ್ಪ ಒಳಗೆ ಹೋಗಬೇಕಾಗತ್ತೆ. ಅದೇ ನೀವು ಪ್ಯಾಕೇಜ್ ಥರ ತೊಗೊಂಡು ಬರ್ತೀರಾ ರಾಮೋಜಿ ಫಿಲ್ಮ್ ಸಿಟಿಗೆ ಅಂದರೆ ಖಂಡಿತ ಅವ್ರು ಅದನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಓನಾಗಿ ಬರ್ತೀರಾ ಅಂತಂದರೆ ಒಂದು ಡಿವಿಯೇಷನ್ ಇರುತ್ತೆ, ಮ್ಯಾಪ್ ಹಾಕೊಂಡ್ರೆ ನಿಮಗೆ ಗೂಗಲ್ ಮ್ಯಾಪಲ್ಲಿ ಖಂಡಿತ ಕರ್ಕೊಂಡು ಹೋಗುತ್ತೆ. ಸಾಂಗಿ ಟೆಂಪಲ್ನ ಮಿಸ್ ಮಾಡಬೇಡಿ, ಹೋಗಿ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ ಇಲ್ಲಿ. ನಿಮ್ಗೆ ಆಮೇಲೆ ತೋರಿಸ್ತೀನಿ ಈ ಒಳಗಡೆ ಹೋದಾಗ ಹೇಗೆ ಕಾಣುತ್ತೆ ಅಂಥೇಳಿ. ಇಲ್ಲಿಗೂ ಕೂಡ ನಾನು ಬಂದಿದ್ದೀನಿ. ಇವತ್ತಿನ ದಿವಸ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಇದೇನೆ ಒಳಗಡೆ ನಿಮ್ಗೆ ಇಲ್ಲಿ ಕಾಣುವಂಥದ್ದು. ಎಲ್ಲ ದೇವರುಗಳ ದೇವಸ್ಥಾನಗಳಿದೆ. ಹಾಗೆ ಒಂದು ದೊಡ್ಡ ಬೆಲ್ಲಿದೆ, ಅದನ್ನು ಕೂಡ ನೀವು ಗಂಟೆನೂ ಕೂಡ ಬಾರಿಸ್ಬೋದು. ತುಂಬ ಚೆನ್ನಾಗಿದೆ ಸಾಂಗಿ ಟೆಂಪಲ್ಲು. ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತಾ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಏನೆಲ್ಲ ಯಾವೆಲ್ಲ ಫಿಲಮ್ಗಳು ಶೂಟಿಂಗ್ ಆಗಿದೆ ಅಂತೆಲ್ಲ ಹೇಳ್ತಾರೆ, ಬಟ್ ನನಗೆ ನೆನಪಿಲ್ಲ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅಲ್ಲಿ ಹೋಗಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದು ಮುಖ್ಯ ಆಗುತ್ತೆ. ಜಾಗ ಚೆನ್ನಾಗಿದೆ, ಪ್ರಶಾಂತವಾಗಿದೆ, ಸುಂದರವಾಗಿದೆ ದೇವಸ್ಥಾನ. ಇನ್ನೇನು ಬೇಕು? 30 ತಾರೀಕು ಡಿಸೆಂಬರು. ಸೊ ರಜೆಗಳು ನಡೀತಿದೆ, ನ್ಯೂ ಇಯರ್ ಬರ್ತಿದೆ ಅಂತೇಳಿ ಔಟಿಂಗ್ ಬರೋರು ಜಾಸ್ತಿ. ಸೊ ಇವತ್ತೆಲ್ಲ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಬಸ್ಗಳಿದೆ. ಒಳಗೆ ಹೋದರೆ ಗೊತ್ತಿಲ್ಲ ಎಷ್ಟು ರಶ್ ಇರುತ್ತೆ ನೋಡ್ತೀವಿ. ಸಾಮಾನ್ಯ ಯಾವಾಗಲೂ ಅಂದರೆ ಹೈದ್ರಾಬಾದಲ್ಲಿಂದ ಬಂದಾಗ ವೀಕ್ ಡೇಸು ಇಷ್ಟೆಲ್ಲ ರಶ್ ಇರೋದು ನೋಡೋದಿಲ್ಲ. ನೋಡ್ಬೇಕು ಇವತ್ತು ಹೆಂಗಿರುತ್ತೆ. ಇಲ್ಲಿ ಎಷ್ಟು ಥರ ಸೆಟ್ಟಿಂಗ್ ಇದೆ ಅಂದರೆ ಇಂಡಿಯಾದಿಂದ ಫ್ಲೈಟ್ ಹತ್ತಿ ಯುರೋಪಲ್ಲಿ ಇರೋದಂಗೆ ಕೂಡ ತೋರಿಸ್ಬೋದು. ಪ್ರತಿಯೊಂದು ಇದೆ ಇಲ್ಲಿ. ವೀಸಾ ಪಾಸ್ಪೋರ್ಟು ಏನು ಬೇಡ, ಸೀದಾ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಬಂದ್ಬಿಡ್ಬೋದು. ಇಲ್ಲೇ ಫಾರ್ಮಸಿ ಇದೆ, ಮೋಟೆಲ್ ಇದೆ, ರೆಸ್ಟ್ ರೂಮ್ ಇದೆ, ಡೈನಿಂಗ್ ಪ್ಲೇಸ್ ಇದೆ, ಎಲ್ಲ ಇದೆ. ಜೊತೆಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನೂ ಇದೆ. ಅಂದರೆ US ಥರ ಏನೋ ಒಂದು ಆ ಥರ ಸೆಟ್ಟಿಂಗ್ ಇದು. ಈ ಥರ ಸುಮಾರಿದೆ. ರಾಮೋಜಿ ಫಿಲಮ್ ಸಿಟಿಗೆ 3-4 ಸತಿ ಬಂದುಬಿಟ್ಟಿದ್ದೀನಿ. ಆದರೆ ಕಾಲದಿಂದ ಕಾಲಕ್ಕೆ ಏನೇನೋ ಅದೆಲ್ಲದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ. ಈಗ ನಾವು ಇಲ್ಲಿ ಹೋಗ್ತಿರೋಂಥ ಜಾಗ ಏನು ಅಂತಂದರೆ ಇಲ್ಲಿ ಹೇಗೆ ಲೈಟ್ ಕ್ಯಾಮ್ರಾ ಆ್ಯಕ್ಷನ್ ಅಂತ ಇಲ್ಲಿ ನಿಮಗೆ ಕಾಣಿಸ್ತಿದೆ, ಇದನ್ನೇ ಇಲ್ಲಿ ವಿವರಿಸ್ತಿದ್ದಾರೆ ಅಂತ ಹೇಳ್ಬೋದು. ಆದರೆ ಈ ಹೆಚ್ಚು ಕಡಿಮೆ ಇಲ್ಲಿ ಬಳಸ್ತಿರೋವಂಥದ್ದು ಎಲ್ಲವೂ ಕೂಡ ಲಗಾನ್ ಫಿಲಮ್ ಬರೋದಕ್ಕೆ ಮುಂಚೆ ಬಳಸ್ತಿದ್ದಂಥದ್ದನ್ನು ತೋರಿಸಿದ್ದಾರೆ. ಯಾಕೆಂದರೆ ಇವತ್ತಿನ ದಿವಸ ಸಾಕಷ್ಟು ಟೆಕ್ನಾಲಜಿ ಎಲ್ಲ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ಎಲ್ಲರಿಗೂ ಗೊತ್ತು. ಕೆಲವೊಂದು ಟೆಕ್ನಿಕ್ಗಳು ಓಲ್ಡ್ ಟೆಕ್ನಿಕ್, ಅದರ ಅವಶ್ಯಕತೆ ಇವಾಗಿಲ್ಲವೂ ಇಲ್ಲ. ಆದರೆ ಆವತ್ತಿನ ದಿವಸ ಹೇಗಾಗ್ತಿತ್ತು ಅಂಥೇಳಿ ಒಂದೊಂದೇ 3 ರೂಮ್ ಇರುತ್ತೆ. 3 ರೂಮಲ್ಲಿ ಹೇಗೆ ನಡೀತು ಅಂತ ತೋರಿಸ್ತಾರೆ. ಕ್ಯಾಮ್ರಾ ವರ್ಕು, ಲೈಟಿನ ವರ್ಕು, ಕೊನೆಗೆ ಎಲ್ಲದೂ ಕೂಡ ಎಡಿಟಿಂಗ್ ಆಗಿ ಬಂದಾಗ ಔಟ್ಪುಟ್ ಹೇಗಿರುತ್ತೆ ಅಂಥೇಳಿ ಅದನ್ನು ಕೂಡ ತೋರಿಸ್ತಾರೆ. ಇದು ಕೂಡ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ನನಗೆ ಇಲ್ಲಿ ಇಷ್ಟ ಆಗಿದ್ದು ಅಂತಂದರೆ ಅವ್ರು ಯಾರು ಅದನ್ನು ನಡೆಸ್ಕೊಡ್ತಿದ್ರಲ್ಲ ಆ್ಯಂಕರು, ಅವ್ರು ತುಂಬ ಲೈವ್ಲಿಯಾಗಿ ತಮಾಷೆ ಮಾಡಿಕೊಂಡು ಮಾತಾಡ್ತಿದ್ರು. ಹಾಗೇನೆ ಎಲ್ಲದನ್ನು ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಈ 3 ಜನ ಏನು ಬೈಕ್ ಮೇಲೆ ಕೂತಿಯಾರಲ್ಲ, ಇವರು ಆಡಿಯನ್ಸಿಂದನೇ 3 ಜನನ ಕರೆದಿದ್ರು, ಯಾರು ಬೇಕಾದ್ರೂ ಬನ್ನಿ ಅಂಥೇಳಿ. ಸೊ ಇವ್ರು 3 ಜನ ಹೋದರು. ಇವರು ಇಲ್ಲಿ ಬೈಕ್ ಮೇಲೆ ಕೂತ್ಕೊಂಡು ಏನೆಲ್ಲ ಮಾಡ್ತಿದ್ದಾರೆ ಅಂತ ನೀವು ಗಮನಿಸ್ಬೋದು. ಆದರೆ ಕೊನೆಗೆ ಒಂದು ಇವರು ಏನು ಮಾಡಿದ್ದಾರೆ ಅನ್ನೋದನ್ನ ಒಂದು ಚಿಕ್ಕ ಫಿಲಮ್ ಆಗಿ ತೋರಿಸ್ತಾರೆ. ಇದು ಒಂದು ರೀತಿ ಹೇಗೆ ಫಿಲಮ್ ಮೇಕಿಂಗ್ ಅಂತಂದರೆ ಬರೀ ನಮಗೆ ಹೀರೋ ಹೀರೋಯಿನ್ ಅಷ್ಟೇ ಅಲ್ಲ, ಹಿಂದೆ ಏನೆಲ್ಲ ಇದೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಡಿಸ್ನಿ ಲ್ಯಾಂಡ್ ಥರ ಮಾಡೋದಕ್ಕೆ ಇಲ್ಲೇನೋ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ನಾವು ನೆಕ್ಸ್ಟ್ ರೈಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೂತ್ಕೊಂಡ್ರೆ ಒಂದು ಒಂದು ಕ್ಯಾರೆಟ್ ಥರ ಕರ್ಕೊಂಡು ಹೋಗ್ತಾರೆ. ಒಳಗೆ ಹೋದರೆ ಒಂದು ಜೀನಿ ಇರುತ್ತೆ. ಆ ಜೀನಿ ಅಲ್ಲಿ ಏನೆಲ್ಲ ಇದೆ ಅಂತೇಳಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಅಂದರೆ ಏನೆಲ್ಲ ಒಂದು ಸೆಟ್ಟಿಂಗ್ ಎಲ್ಲ ಹಾಕಿರ್ತಾರೆ, ಬೊಂಬೆಗಳಿರುತ್ತೆ, ಅಲ್ಲೇನು ನಡೀತಿದೆ ಅನ್ನೋದು ಕೆಲವೊಂದು ನಮಗೆ ಅರ್ಥ ಆಗುತ್ತೆ, ಕೆಲವೊಂದು ಅದು ಹೇಳುತ್ತೆ ಕೂಡ. ಇದು ಕೂಡ ಒಂದು ಚಿಕ್ಕ ರೈಡ್ ಥರ, ಒಳಗೆ ಹೋಗಿ ಹೊರಗೆ ಬರ್ಬೋದು. ಇದು ಚೆನ್ನಾಗಿತ್ತು. ಇಲ್ಲಿ ನಿಮಗೆ ಹೋದಾಗ ಟಿಕೆಟ್ ತೊಗೊಳಗೆ ಅವರೇ ಒಂದು ಪ್ಯಾಂಪ್ಲೆಟ್ ಕೊಟ್ಟಿರ್ತಾರೆ. ಅದರೊಳಗೆ ಎಲ್ಲ ರೈಡ್ಗಳು, ಎಲ್ಲ ಶೋಗಳು ಏನೆಲ್ಲ ಇದೆ ನಿಮಗೆ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಹಾಗೆಯೇ ಕವರ್ ಮಾಡೋದಕ್ಕೆ ಅಂತ ಹೇಳ್ಬೋದು, ಅದನ್ನೆಲ್ಲ ಅವರು ಹೇಳಿರ್ತಾರೆ. ನೀವು ಒಂದೊಂದೇ ಜಾಗನ ವಿಸಿಟ್ ಮಾಡಿಕೊಂಡು ಹೋಗ್ತಾ ಇರ್ಬೋದು.
ಈ ರೈಡ್ ಕೂಡ ಚೆನ್ನಾಗಿತ್ತು. ಮಕ್ಕಳಿಗಂತೂ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಬೊಂಬೆಗಳು ಹಾಗೆಯೇ ಅವುಗಳು ಮಾತಾಡೋದು ಅಥವಾ ಏನೋ ಒಂದು ಆ್ಯಕ್ಷನ್ ಮಾಡೋದು ಇದೆಲ್ಲವೂ ಕೂಡ ಮಕ್ಕಳಿಗೆ ಒಂದು ರೀತಿ ಆಶ್ಚರ್ಯ ಮಜಾ ಬರ್ತಿರುತ್ತೆ. ಇದು ದೊಡ್ಡವರು ಕೂಡ ಜೊತೆಗೆ ಎಂಜಾಯ್ ಮಾಡ್ತಾರೆ ಕೂತ್ಕೊಂಡು ನೋಡ್ಕೊಂಡು ಹೋಗೋವಂಥದ್ದು. ಹೊರಗಡೆ ಅಂತೂ ಸಾಕಷ್ಟು ಬಿಸಿಲಿತ್ತು. ಇದಾದಮೇಲೆ ನಾವು ಈ ರೆಡ್ ಬಸ್ ಇದು ಹಾಪ್ ಆನ್ ಬಸ್ ಇದು ಅದರೊಳಗೆ ಹೋದರೆ ನಿಮಗೆ ರಾಮೋಜಿ ಫಿಲ್ಮ್ ಸಿಟಿ ಯಾವುದಕ್ಕೆ ಫೇಮಸ್ಸು ಅಂತ ಹೇಳಿದ್ರೆ ಇಲ್ಲಿ ಹಾಕಿರುವಂತಹ ಏನೊಂದು ಸೆಟ್ಟಿಂಗ್ಗಳಿದೆಯಲ್ಲ ಅದ್ರ ಮೇಲೆ ಅದಕ್ಕೋಸ್ಕರನೇ ಫೇಮಸ್ಸು. ಈಗ ನಿಮಗೆ ಯಾವುದೋ ಯುರೋಪ್ ಥರ ಕಾಣಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಾಗ ಒಂದೇನು ಸೆಟ್ ಇದೆಯೋ ಅದು, ಅಥವಾ ಇನ್ಯಾವುದು ಮೈಸೂರಿನ KRS ಇರ್ಬೋದು, ಅಥವಾ ಮೊಘಲ್ ಗಾರ್ಡನ್ಸ್ ಇರ್ಬೋದು, ಅಥವಾ ಜೈಪುರದ ಹವಾಮಹಲ್ ಇರ್ಬೋದು, ಅಥವಾ ಅಮೇರಿಕಾದಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಥರ ಇಲ್ಲಿ ನಿಮಗೆ ಬೇಕಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಸೆಟ್ ಇದೆ. ಹೀಗೆ ಅನೇಕ ಥರದ ಸೆಟ್ಗಳಿರುತ್ತೆ. ಅದನ್ನು ನೀವು ಈ ಹಾಪ್ ಆನ್ ಬಸ್ಸಲ್ಲಿ ಕೂತ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಒಬ್ಬರು ಗೈಡ್ ಬರ್ತಾರೆ, ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಒಂದು ಪಾಯಿಂಟ್ ಆದಮೇಲೆ ನಿಮಗೆ ಇಳಿಸ್ಬಿಟ್ಟು ನೀವು ಅಲ್ಲಿಂದ ಬೇರೆ ಬೇರೆ ಬಸ್ಸನ್ನು ತೊಗೊಂಡು ಇನ್ನೆಲ್ಲ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅವ್ರು ಗೈಡ್ ಮಾಡ್ತಾರೆ. Now look at your left hand side, you can see the Sierra Garden. This is Ulala Ulala. From the dirty picture was shot here, and also Telugu O Malu O Madhu from Jalan was also shot here. Is content by Ramoji Chudri. The movies All the Way Sunday, Idari shoot हुआ था. Now look at your right hand side, you can see the police station from Pushpa, Singavetan and also Gopal Singh. Now we are going to see the south side. Look at your left hand side, you can see the Dhaba, the market yard. Okay, following that you can see the Shah Rukh Khan's carriage from Dilwale movie. Okay, now on your left hand side you can see the Yellow House from Chandramukhi movie, Dance Master Bhuvaneshwaran House. And also Chennai Express has been a mass village. These are only the front elevations, there is nothing inside. These are all made up of plaster of Paris and cardboard. ಈಗ ನಾವು ಬಂದಿರೋದು ನಮ್ಮ ಪೌರಾಣಿಕ ಧಾರಾವಾಹಿಗಳು ಅಥವಾ ಸಿನಿಮಾಗಳೆಲ್ಲ ಏನಿದೆಯಲ್ಲ ಅದನ್ನು ಶೂಟ್ ಮಾಡೋವಂತಹ ಜಾಗಕ್ಕೆ, ಅದರ ಶೂಟಿಂಗ್ ನಡೆಯುವಂತಹ ಜಾಗಕ್ಕೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಯಾವುದೋ ರಾಮಾಯಣದ ಕಾಲ ಮಹಾಭಾರತದ ಕಾಲಕ್ಕೆ ಹೋದಂಥ ಅನುಭವ ಆಗ್ತಿತ್ತು. ನಮ್ಮ ಇತಿಹಾಸದಲ್ಲಿ ನಡೆದಿರುವಂತಹ ಘಟನೆಗಳನ್ನು ರೀಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆ ಅದನ್ನು ಯಥಾವತ್ತಾಗಿ ಏನಂತಾರೆ ಸೃಷ್ಟಿ ಮಾಡೋ ಪ್ರಯತ್ನ ಇಲ್ಲಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಒಂದು ರಾಜನ ಸಭೆ ಇರ್ಬೋದು, ಇಲ್ಲಿ ಮಧ್ಯದಲ್ಲಿ ಕೃಷ್ಣ ಕೂತ್ಕೊಂಡಿರೋದು, ಜೊತೆಗೆ ನನಗನ್ಸುತ್ತೆ ಈ ಕಡೆ ಪಾಂಡವರು ಅಥವಾ ಕೌರವರು ಇರ್ಬೋದು. ನಾನು ಆವಾಗ ನೋಡ್ದಾಗ ನೆನಪಿತ್ತು ನನಗೆ. ಇಲ್ಲಿ ನಿಮಗೆ ವಾಯ್ಸ್ ಓವರ್ ಮಾಡ್ಬೇಕಾದ್ರೆ ಅಷ್ಟು ನೆನಪಿಲ್ಲ. ಹೇಳಬೇಕು ಅಂತಂದರೆ ನಮ್ಮ ಇತಿಹಾಸದಲ್ಲಿ ನಮ್ಮ ಪುರಾಣಗಳೆಲ್ಲ ಏನೆಲ್ಲ ಅದನ್ನೆಲ್ಲ ಎಷ್ಟು ಸುಂದರವಾಗಿ ನಮಗೆ ಶೂಟ್ ಮಾಡಿ ತೋರ್ಸೋಕ್ಕೆ ಸಾಧ್ಯ ಆಗುತ್ತೋ ಅದಕ್ಕೆ ಬೇಕಾಗಿರೋಂತಹ ಸೆಟ್ಟಿಂಗ್ ಎಲ್ಲದೂ ಕೂಡ ಇಲ್ಲಿತ್ತು. ಈ ಜಾಗ ತುಂಬ ಚೆನ್ನಾಗಿತ್ತಿದು. ಒಳಗೆ ಹೋಗ್ತಿದ್ರೆ ಯಾವುದೋ ರಾಜನ ಅರಮನೆಗೋ ಅಥವಾ ಮಹಾಭಾರತದ ಒಂದು ಪ್ರಸಂಗ ನೋಡೋದಕ್ಕೆ ಹೋಗ್ತಿದ್ದೀವೇನೋ, ಅಥವಾ ಯಾವುದೋ ಒಂದು ಅರಮನೆಯಲ್ಲಿ ನಡೀತಿರೋಂಥ ಸಭೆಗೆ ನಾವು ಕೂಡ ನೋಡೋದಕ್ಕೆ ಸಾಕ್ಷಿಯಾಗಿ ಹೋಗ್ತಿದ್ದೀವೇನೋ ಅಂತ ನನಗಂತೂ ಅನಿಸ್ತಿತ್ತು. ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ರಾಮೋಜಿ ಫಿಲ್ಮ್ ಸಿಟಿಲಿ ಆ್ಯಕ್ಚುಲಿ ಇದೇನಿದೆಯಲ್ಲ ಈ ಥರದ ಪೌರಾಣಿಕ ಚಿತ್ರಗಳು ಅಥವಾ ಧಾರಾವಾಹಿಗಳನ್ನು ಫಿಲಮ್ ಮಾಡೋದಕ್ಕೆ ಇರೋವಂಥ ಸೆಟ್ಟಿಂಗ್ ಏನಿದೆಯಲ್ಲ ಇದು ತುಂಬ ಪಾಪ್ಯುಲರು. ಎಷ್ಟೊಂದು ಸೀರಿಯಲ್ಗಳು ಇದು ಎಲ್ಲ ಕೂಡ ಇಲ್ಲಿ ಶೂಟ್ ಆಗಿದೆ ಇಲ್ಲಿ. ಇದಕ್ಕಿಂತ ಇನ್ನೂ ಎಕ್ಸೈಟಿಂಗ್ ಆಗಿದ್ದು ನನಗಿಷ್ಟ ಆಗಿದ್ದು ಅಂತಂದರೆ ಬಾಹುಬಲಿ ಸೆಟ್ಟಿಂಗು ಅಂಥೇಳಿ ರಾಮೋಜಿ ಫಿಲಮ್ ಸಿಟಿಲಿ ತುಂಬ ಪಾಪ್ಯುಲರ್ ಇದು. ಇಲ್ಲಿಗೆ ಬಂದವರೆಲ್ಲ ಇಲ್ಲಿಗೆ ಹೋಗೇ ಹೋಗ್ತಾರೆ. ಬಾಹುಬಲಿ ಫಿಲಮ್ನ ನಾನು ಇದುವರೆಗೂ ನೋಡಿರಲಿಲ್ಲ. ಇಲ್ಲಿಗೆ ಹೋಗ್ಬಂದ್ಮೇಲೆ ಇದೆಲ್ಲದು ಕೂಡ ಏನು ಸೆಟ್ಟಿಂಗ್ ಏನಿದೆಯಲ್ಲ, ಇದು ಮಾಹಿಷ್ಮತಿ ಏನಿದೆಯಲ್ಲ ಇದನ್ನು ಸೆಟಪ್ ಮಾಡಿರೋದನ್ನು ನೋಡ್ಕೊಂಡು ಬಂದಮೇಲೆ ನಾನು ಬಾಹುಬಲಿ ಫಿಲಮ್ನ ನೋಡಿದೆ. ಇಲ್ಲಿವರೆಗೂ ನಾನು ನೋಡಿರಲಿಲ್ಲ.
ಇಲ್ಲಿ ಹೋದ್ಮೇಲೆ ಅಲ್ಲಿ ಜನಗಳು ಎಷ್ಟು ಖುಷಿಯಾಗಿ ನೋಡ್ತಿದ್ರು ಅಂತಂದರೆ ಮೋಸ್ಟ್ಲಿ ಅವರೆಲ್ಲ ಆಲ್ರೆಡಿ ಮೂವಿನ ನೋಡಿರೋರು. ಎಷ್ಟೊಂದು ವರ್ಷ ಆಗೋಯ್ತಲ್ಲ ಬಂದು ಎಲ್ಲರೂ ಖಂಡಿತ ನೋಡಿರ್ತಾರೆ. ಅವ್ರಿಗೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅವ್ರ ಮುಖದಲ್ಲಿ ಅಂತಂದರೆ ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಆದರೆ ಅದನ್ನ ನೋಡ್ಕೊಂಡು ಬಂದು ನಾನು ಮೂವಿ ನೋಡಿದ್ಮೇಲೆ ಗೊತ್ತಾಯಿತು ಯಾಕೆ ಅವರೆಲ್ಲ ಅಷ್ಟು ಎಕ್ಸೈಟೆಡ್ ಆಗಿದ್ರು ಅಂಥೇಳಿ. ಇದು ನವಗ್ರಹಗಳನ್ನ ಈ ರೀತಿಯಾಗಿ ಬಿಂಬಿಸಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿತ್ತು. ಸಾಲಾರ್ಜಂಗ್ ಮ್ಯೂಸಿಯಮಿಗೆ ಬಂದಿದ್ದೀವಿ, ಇಲ್ಲಿ ನೋಡೋಣ ಅಂಥೇಳಿ. ಸಾಲಾರ್ಜಂಗ್ ಮ್ಯೂಸಿಯಮಲ್ಲಿ ಏನು ನೋಡಿದ್ದಾರೆ ನನಗೆ ಮರ್ತೋಗಿದೆ, ತುಂಬ ವರ್ಷಗಳಾಗೋಗಿದೆಲ್ಲ. ಬಟ್ ಇದು ಚೆನ್ನಾಗಿರುತ್ತೆ ಹೋದರೆ. ಇದೊಂದು ಮತ್ತು ಇನ್ನೊಂದು ನಿಜಾಮ್ಸ್ ಮ್ಯೂಸಿಯಂ ಅಂತ ಇದೆ. ಅದರೊಳಗಡೆ ನಿಜಾಮ ಏನೇನು ಯೂಸ್ ಬಳಸ್ತಿದ್ದ ಅವನ ಬಟ್ಟೆ ಒಡವೆ ಇದೆಲ್ಲದಿದೆ. ಇಲ್ಲೂ ಕೂಡ ಅದೇ ಥರದ್ದು ಇದೆ. ಜೊತೆಗೆ ಅದು ಬಿಟ್ಟು ಇನ್ನೂ ಏನೋ ಬೇರೆ ಇದೆ ಅಂತ ಗೊತ್ತು, ಬಟ್ ಮರ್ತೋಗ್ಬಿಟ್ಟಿದೆ ನಂಗೆ ಏನೇನಿದೆ ಅಂತ ಹೇಳಿ. ಸೊ ಅದನ್ನು ನೋಡೋಕ್ಕೆ ಬಂದಿದ್ವಿ. ಒಳಗಡೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಕ್ಯಾಮ್ರಾ ಬಿಡಲ್ಲ ಅಂತೇಳಿ. ಇವಾಗ ಬೆಳಗ್ಗೆ ಸುಮಾರು ಒಂದು 10:30 ಗಂಟೆ ಆಯಿತು ಅನಿಸುತ್ತೆ. ಸಾಕಷ್ಟು ಬಿಸಿಲಿದೆ. ಚಳಿಗಾಲದಲ್ಲೇ ಹೈದ್ರಾಬಾದಿಗೆ ಬಂದರೆ ನಿಮಗೆ ಚೆನ್ನಾಗಿ ಓಡಾಡೋಕ್ಕಾಗೋದು, ಬೇರೆ ಇನ್ಯಾವ ಕಾಲದಲ್ಲೂ ಆಗೋದಿಲ್ಲ. ಈಗಲೇ ಸೆಕೆ ಅನಿಸ್ತಿರುತ್ತೆ, ಬಟ್ ಆಮೇಲೂ ಸಂಜೆ ಆಗ್ತಿದ್ದಂಗೆ ತಣ್ಣಗಿರುತ್ತೆ, ಚೆನ್ನಾಗಿರುತ್ತೆ ಓಡಾಡೋದಕ್ಕೆ. ಆದರೆ ಸಮ್ಮರಲ್ಲಿ ಇಷ್ಟು ಕೂಡ ಆಗೋದಿಲ್ಲ. ಸ್ಕೂಲ್ ಮಕ್ಕಳು ಎಲ್ಲ ಬಂದಿದ್ದಾರೆ. ಟಿಕೆಟ್ ತೊಗೋಬೇಕು. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಮ್ಯೂಸಿಯಂ ಒಳಗೆ ಹೋಗಿ ಒಳಗಡೆ ಕ್ಯಾಮ್ರಾ ಇಷ್ಟು ಎಲ್ಲಿವರೆಗೆ ಅಲೋ ಮಾಡ್ತಾರೆ, ಏನಿದೆ ತೋರ್ಸೋಕ್ಕಾಗೋದಿಲ್ಲ, ತೋರಿಸ್ತೀನಿ. ಹೈದ್ರಾಬಾದಿಗೆ ಹೋದರೆ ಸಾಲಾರ್ಜಂಗ್ ಮ್ಯೂಸಿಯಮು ಹಾಗೆಯೇ ನವಾಬ್ಸ್ ಮ್ಯೂಸಿಯಮು ಇದೆಲ್ಲವೂ ಕೂಡ ನೋಡಲೇಬೇಕಾಗತ್ತೆ. ಸಾಲಾರ್ಜಂಗ್ ಮ್ಯೂಸಿಯಂ ನೋಡೋದಕ್ಕೆ ಸಾಕಷ್ಟು ಸಮಯ ಬೇಕು, ಯಾಕಂದರೆ ತುಂಬ ರೂಮ್ಗಳಿದೆ. ಆ ರೂಮಲ್ಲಿ ಎಲ್ಲದೂ ಕೂಡ ಒಂದೊಂದು ರೂಮಲ್ಲಿ ಒಂದೊಂದು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಉದಾಹರಣೆಗೆ ಒಂದು ರೂಮ್ನಲ್ಲಿ ನಿಮಗೆ ವಿಗ್ರಹಗಳು, ಅದು ಬೇರೆ ಬೇರೆ ಅಂದರೆ ಚೋಳರ ಕಾಲದ್ದು, ಕಾಕತೀಯರ ಕಾಲದ್ದು, ಅಥವಾ ಕಾಕತೀಯರದಲ್ಲ ಚೋಳರ ಕಾಲದ್ದು, ಹಾಗೆಯೇ ವಿಜಯನಗರ ಸಾಮ್ರಾಜ್ಯದ ಕಾಲದ್ದು ಎಲ್ಲದೂ ಕೂಡ ಇಲ್ಲಿ ಸಾಕಷ್ಟಿದೆ. ಇದನ್ನು ಸಾಲಾರ್ಜಂಗ್ ಮ್ಯೂಸಿಯಂ ನೀವು ಒಂದು ದಿವಸ ಇಡೀ ನೋಡಿದ್ರು ಕೂಡ ಆರಾಮಾಗಿ ನೋಡ್ಬೋದು. ಇಂಟ್ರೆಸ್ಟ್ ಇರೋರು ಎಲ್ಲದನ್ನು ಕೂಡ ಕೂಲಂಕುಷವಾಗಿ ನೋಡ್ತಿರ್ತಾರೆ. ನಾವು ಕೂಡ ಒಂದು ಅರ್ಧ ದಿನದಷ್ಟು ಇಲ್ಲಿ ನೋಡಿದ್ವಿ. ಇದು ಮಕ್ಕಳಿಗೂ ಕೂಡ ಸಾಕಷ್ಟು, ಅಂದರೆ ಅವ್ರಿಗೆ ನಮ್ಮ ಹಿಂದಿನ ಏನು ನಮ್ಮ ಪೂರ್ವಜರ ಕಾಲದ ಏನೆಲ್ಲ ಇತ್ತು, ಹೇಗೆಲ್ಲ ಆವಾಗಿನ ಕಾಲದ ರಾಜರುಗಳು ಅವ್ರ ರಾಜ್ಯಭಾರ ಮಾಡ್ತಿದ್ದಾಗ ಏನೆಲ್ಲ ಇತ್ತು, ಯಾವ ಥರ ಇತ್ತು, ಆರ್ಟ್ ಫಾರ್ಮ್ಸ್ ಇರ್ಬೋದು ಅಥವಾ ವಿಗ್ರಹಗಳ ಕೆತ್ತನೆ ಇರ್ಬೋದು, ಇದೆಲ್ಲವೂ ಕೂಡ ತಿಳಿಸೋಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಫರ್ನಿಚರ್ಗಳು ಎಲ್ಲದೂ ಇಲ್ಲಿದೆ. ಜೊತೆಗೆ ಸೀರೆ ಬಟ್ಟೆಗಳನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಕೆಲವೊಂದು ಬನಾರಸಿ ಸೀರೆಗಳು, ಕೆಲವೊಂದು ರೇಷ್ಮೆ ಸೀರೆ, ಅಂದರೆ ಉತ್ತರ ಭಾರತದಿರ್ಬೋದು ಅಥವಾ ದಕ್ಷಿಣ ಭಾರತದಿರ್ಬೋದು, ಎರಡೂ ಕಡೆದು ಕೂಡ ಸಾಕಷ್ಟಿದೆ. ಇದನ್ನಂತೂ ಖಂಡಿತ ಡೀಟೇಲ್ಡಾಗಿ ತೋರಿಸೋದಕ್ಕಾಗೋದಿಲ್ಲ. ಆಮೇಲೆ ಎಲ್ಲರಿಗೂ ಕೂಡ ಏನು ಇಂಟ್ರೆಸ್ಟ್ ಇರೋದಿಲ್ಲ ಸಾಮಾನ್ಯವಾಗಿ. ಕೆಲವರಿಗೆ ಮ್ಯೂಸಿಯಂಗಳು ಅಂದರೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರೋದಿಲ್ಲ. ನಾನು ಕೂಡ ಸಾಕಷ್ಟು ಹಿಂದೆ ಕೂಡ ನೋಡಿದ್ದೀನಿ. ಇವತ್ತಿನ ದಿವಸ ನಿಮ್ಗೆ ಎಷ್ಟು ತೋರ್ಸೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ತೋರಿಸ್ತಾ ಇದ್ದೀನಿ. ಬನಾರಸಿ ಸೀರೆಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದರು. ಇವತ್ತಿನ ದಿವಸ ಸಾಕಷ್ಟು ರೀಕ್ರಿಯೇಟ್ ಆಗ್ತಾ ಇದೆ ಹಿಂದಿನ ಸ್ಟೈಲ್ಗಳು, ಹಿಂದಿನ ಡಿಸೈನ್ಗಳೆಲ್ಲದು ಕೂಡ. ಇವಾಗೆಲ್ಲ ನಾವು ನೋಡ್ತಿರ್ತೀವಿ ಬನಾರಸಿ ಈ ಥರದ್ದೆಲ್ಲ ಇರೋದು. ಆವತ್ತಿನ ದಿವಸ ಇದಿತ್ತು ಅನ್ನೋದು ಇವರು ಡಿಸ್ಪ್ಲೇಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ಶೇರ್ವಾನಿಗಳು, ಜೊತೆಗೆ ವೇಲ್ಗಳು, ಇದೆಲ್ಲದೂ ಕೂಡ ಇತ್ತು. ಇನ್ನೊಂದು ರೂಮಿಗೆ ಬಂದರೆ ದಂತದಲ್ಲಿ ಕೆತ್ತಿ ಮಾಡಿರುವಂಥದ್ದು. ಇದನ್ನು ನೋಡಿ ಸ್ವಲ್ಪ ಬೇಜಾರಾಯಿತು. ಯಾಕೆ ಅಂತಂದರೆ ನಮ್ಮ ಪ್ರಕೃತಿ, ನಮ್ಮ ಅರಣ್ಯ ಸಂಪತ್ತಲ್ಲಿ ಆನೆ ಅಂತೂ ತುಂಬಾ ಮುಖ್ಯವಾದ್ದು. ಆನೆಗಳನ್ನು ಸಾಯಿಸಿ ದಂತಗಳನ್ನು ಕಿತ್ತಿ ಅದ್ರ ಮೇಲೆ ಕಾರ್ವಿಂಗ್ ಮಾಡಿರುವಂಥದ್ದು. ನಾವು ನಿಜವಾಗ್ಲೂ ಮನುಷ್ಯರು ಎಷ್ಟು ಮೂರ್ಖರು ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂತ ನಿಮಗೆ ಈ ಮುಂದಿನ ವಿಡಿಯೋ ಕ್ಲಿಪ್ಪಲ್ಲಿ ಖಂಡಿತ ಗೊತ್ತಾಗುತ್ತೆ. ನನಗೆ ಈ ಥರದ ದಂತನ ಅದ್ರ ಮೇಲೆ ಕಾರ್ವಿಂಗ್ಸ್ ಎಲ್ಲ ಮಾಡಿರೋದು ನೋಡಿದ್ರೆ ಏನಂತ ಖುಷಿ ಆಗೋದಿಲ್ಲ, ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಇಡೀ ರೂಮ್ ಪೂರ್ತಿ ಇತ್ತು, ಸಾಕಷ್ಟು ಸಾಮಾನುಗಳಿತ್ತು. ಪಕ್ಕದಲ್ಲೂ ಒಂದು ರೂಮಲ್ಲೂ ಕೂಡ ಸಾಕಷ್ಟು ಸಾಮಾನುಗಳಿತ್ತು. ದೇವ್ರ ವಿಗ್ರಹ ಎಲ್ಲದನ್ನು ಕೆತ್ತಿ ಇಟ್ಟಿರುವಂಥದ್ದು. ಇದು ನೋಡಿ, ಇದು ಆನೆನ ಸಾಯಿಸಿ ಆನೆ ದಂತನ ಕಿತ್ತು ಅದ್ರ ಮೇಲೆ ಆನೆನ ಕೆತ್ತಿರೋವಂಥದ್ದು. ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಆನೆ ಬದುಕಿ ಅದು ಕಾಡಲ್ಲಿ ಓಡಾಡಿಕೊಂಡು ತನ್ನ ಜೀವನ ನಡೆಸ್ಕೊಂಡು ತನ್ನ ಆಯುಷ್ಯ ಪೂರ್ತಿಯಾಗಿ ತಾನು ಬದುಕಿದ್ರೆ ಅದು ದೊಡ್ಡ ಸಂಪತ್ತಾಗ್ತಿತ್ತು. ಆದರೆ ಇದನ್ನು ಕಿತ್ತಿ ಗೊತ್ತಿಲ್ಲ ಏನಿತ್ತು ಅವತ್ತಿನ ಜನಗಳ ತಲೆಯಲ್ಲಿ ಅಂತ ನನಗಂತೂ ಗೊತ್ತಿಲ್ಲ. ಇದು ಮಾರ್ಬಲ್ ವರ್ಕ್ ಮಾಡಿರುವಂಥದ್ದು. ಇದು ರೆಬೆಕಾ ಅಂಥೇಳಿ. ಇದನ್ನು ನಿಮಗೆ ತೋರಿಸೋಣ ಅಂತ ಅನಿಸ್ತು. ಯಾಕೆ ಅಂತಂದರೆ ಇದು ಮಾರ್ಬಲಲ್ಲಿ ಕೆತ್ತಿರೋದಾದರೂ ಕೂಡ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂದರೆ ಆ ದುಪ್ಪಟ್ಟ ಏನಿದೆ, ವೇಲು, ಅದು ಕೂಡ ಅದ್ರ ನೆರಿಗೆಗಳು, ಸುಕ್ಕುಗಳು ಪ್ರತಿಯೊಂದು ಕೂಡ ಅದು ಅಷ್ಟು ಚೆನ್ನಾಗಿ ಕಾಣೋ ಹಾಗೆ ಕೆತ್ತಿರುವಂಥದ್ದು. ಇದು ಕೂಡ ತುಂಬ
ಆರ್ಟಿಸ್ಟಿಕ್ ಆಗಿರೋವಂಥದ್ದು. ಇಲ್ಲಿಂದ ನಾವು ಚಾರ್ಮಿನಾರ್ ಹತ್ರ ಬಂದ್ವಿ. ಚಾರ್ಮಿನಾರ್ನ ನೋಡಿಕೊಂಡು ಹೊರಡೋದಷ್ಟೇ. ಸೊ ಹೆಚ್ಚು ಕಡಿಮೆ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಯುತ್ತೆ. ಹೈದ್ರಾಬಾದಲ್ಲಿ ನಾನು ವಿಸಿಟ್ ಮಾಡಿದಂಥ ಪ್ಲೇಸ್ಗಳನ್ನ ನಿಮಗೆ ತೋರಿಸ್ದಾಗೆ ಆಗತ್ತೆ ಅಂತ ಹೇಳ್ಬೋದು. ಚಾರ್ಮಿನಾರ್ ಹತ್ರ ಹೋದರೆ ಖಂಡಿತ ಬಳೆಗಳ ಶಾಪಿಂಗ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಶಾಪಿಂಗ್ ಅಂತ ನಾನೇನು ಹೋಗಲಿಲ್ಲ, ಯಾಕೆಂದರೆ ನನಗೆ ಟೈಮೂ ಇರಲಿಲ್ಲ. ಇಲ್ಲಿ ಗಾಜಿನ ಬಳೆಗಳು ಹಾಗೆಯೇ ಈ ಏನಂತಾರೆ ಮದುವೆಗೆಲ್ಲ ಹಾಕೋತಾರಲ್ಲ ಚೂಡ ಅಂತ ಸೆಟ್ಗಳು ಬರುತ್ತಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಗಾಜಿನ ಬಳೆಗಳು ಹಿಂದೆ ನಾನು ಬೇಕಾದಷ್ಟು ಸತಿ ಶಾಪಿಂಗ್ ಮಾಡಿದ್ದೀನಿ. ಈ ಸತಿ ನಾನೇನು ಮಾಡಲಿಲ್ಲ. ಬೆಲೆಗಳು ಓಕೆ, ತುಂಬ ಏನು ಚೀಪಾಗಿ ಸಿಗುತ್ತೆ ಅಂತೇನಿಲ್ಲ, ರೀಸನಬಲ್ ಆಗಿರುತ್ತೆ. ಕೆಲವೊಂದು ನೀವು ಚೆನ್ನಾಗಿ ಚೌಕಾಸಿ ಮಾಡಬೇಕಾಗತ್ತೆ. ಸೊ ವ್ಲಾಗ್ನ ಮುಗಿಸೋ ಸಮಯ ಬಂತು. ನಾನು ಹೈದ್ರಾಬಾದಿಗೆ ಟ್ರಿಪ್ ಹೋಗಿದ್ದೆ. ಅಲ್ಲಿ ಕೆಲವೊಂದನ್ನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ದೆ. ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಮತ್ತೊಮ್ಮೆ ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ನ್ಯೂ ಇಯರ್ 2025. ಹೊಸ ವರ್ಷ, ಹೊಸ ವಿಷಯಗಳು, ಹೊಸ ಅನುಭವಗಳು, ಹೊಸ ಉತ್ಸಾಹ ಎಲ್ಲದನ್ನು ತರ್ತಾ ಹೋಗಲಿ. ಕ್ಯಾಲೆಂಡರ್ ಹೊಸ ವರ್ಷ, ಪಂಚಾಂಗದ ಹೊಸ ವರ್ಷಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ಸೊ ಇಷ್ಟು ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.